ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ನಿಮ್ಗೊಂದು ವಿಚಿತ್ರ ಜಾಗದ ಪರಿಚಯ ಮಾಡ್ತೀನಿ. ಆ ಜಾಗ ಯಾಕೆ ವಿಚಿತ್ರ ಗೊತ್ತಾ? ಇವತ್ತಿನವರೆಗೆ ಆ ಜಾಗಕ್ಕೆ ಆಧುನಿಕ ಗಾಳಿ ಸೋಂಕಿಲ್ಲ, ನಾಗರಿಕ ಸೌಲಭ್ಯಗಳು ತಲುಪೇ ಇಲ್ಲ. ಸರ್ಕಾರದ ಜನಪ್ರತಿನಿಧಿಗಳಾಗ್ಲಿ ಸರ್ಕಾರದ ಅಧಿಕಾರಿಗಳಾಗ್ಲಿ ಅಲ್ಲಿ ಮುಟ್ಟೇ ಇಲ್ಲ. ಆ ಜಾಗದಲ್ಲಿ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ನಡೀತಿದೆ. ಅದೇನಂದ್ರೆ ಅಂಥ ಜಾಗ ಇವತ್ತು ನಕ್ಸಲರಿಂದ ಹೈಜಾಕ್ ಆಗ್ತಿದೆ. ಹಾಗಾದ್ರೆ ಆ ಜಾಗ ಯಾವುದು, ಆ ಜಾಗ ಎಲ್ಲಿದೆ? ಅಷ್ಟೇ ಅಲ್ಲ, ಇವತ್ತಿನ ಕವರ್ ಸ್ಟೋರಿಯಲ್ಲಿ ಆ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಊರುಗಳು, ಜನರನ್ನ ನುಂಗುತ್ತಿದೆ ಕೆಂಪು ನೆರಳು. ಮುಖ್ಯಮಂತ್ರಿಗಳೇ ಪ್ಲೀಸ್ ರಕ್ಷಿಸಿ. ಸ್ಪಂದಿಸಬೇಕಿದ್ದ ಸರ್ಕಾರ ಸಂವೇದನಹೀನವಾಗಿದೆ. ಜನಪ್ರತಿನಿಧಿಗಳೆಲ್ಲ ಕ್ಯೂಡರಾಗಿದ್ದಾರೆ. ಇನ್ನು ಅಧಿಕಾರಿಗಳು ಪಂಚ ಇಂದ್ರಿಯಗಳನ್ನ ಮುಚ್ಚಿಕೊಂಡು ಕೂತಿದ್ದಾರೆ. ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳ ಲಂಚಬಾಕತನ, ಎಲ್ಲಿ ಹೋದ್ರೂ ದುಡ್ಡು. ನೋಡಿ, ಎಷ್ಟೋ ಜನಕ್ಕೆ BPL ಕಾರ್ಡ್ ಇಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟು ಕೇಳೋದು ಬೇಡ, ಎಲ್ಲ ಈ ಅಧಿಕಾರಿಶಾಹಿಗಳ ಹಿಡಿತದಲ್ಲೇ ಇರೋದು. 53ಯಲ್ಲಿ ಆದಂಥ ಹಕ್ಕುಪತ್ರ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಈ ಕೆಲವೊಂದು ಪಾಪದವ್ರದ್ದು. ಯಾಕೆಂದರೆ ಹಣ 5,000 10,000 ಕೊಟ್ಟರೆ ಮಾತ್ರ ಅಲ್ಲಿಂದ ವಾಪಸ್ ಬರೋದು. ಇಂಥ ವಿಷಮ ಸ್ಥಿತಿಯಲ್ಲಿ ಆ ಅಪಶಕುನದ ಕೂಗನ್ನ ಇಡೀ ಕರುನಾಡಿಗೆ ಕೇಳಿಸಲೇಬೇಕು. ಮುಂದೆ ಬರಬಹುದಾದ ಭಾರೀ ಅಪಾಯ ತಪ್ಪಿಸಲು ಸರ್ಕಾರವನ್ನ ನಿದ್ದೆಯಿಂದ ಎಬ್ಬಿಸಲೇಬೇಕು ಅಂತ ಪಣ ತೊಟ್ಟು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಆ ಕೂಗಿನ ಜಾಡು ಹಿಡಿದು ಹೊರಟಿತು. ಆ ಮೂಲಕ ಭಾರೀ ದೊಡ್ಡ ಸಾಹಸಕ್ಕೆ ಕೈ ಹಾಕಿತು. ಆ ಅಪಾಯದ ಕೂಗು ಕೇಳಿಸುತ್ತಿರೋದೆಲ್ಲಿ ಗೊತ್ತಾ? ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಗತ್ತಲ ಕಾಡಿನೊಳಗಿರೋ ಗ್ರಾಮಗಳಿಂದ. ಆ ಗ್ರಾಮಗಳತ್ತ ತೆರಳೋದೇ ದೊಡ್ಡ ಸವಾಲು. ಆ ಸವಾಲನ್ನ ವಿಶ್ವಾಸದಿಂದಲೇ ಸ್ವೀಕರಿಸಿದ ನಮಗೆ ಕಳಸ ನಾಗರಿಕ ಜಾಗೃತಿ ವೇದಿಕೆ ಸದಸ್ಯರು ಸಹಾಯಕ್ಕೆ ನಿಂತರು. ನಮ್ಮ ಆಪರೇಷನ್ ಕೆಂಪು ನೆರಳು ಸ್ಟಾರ್ಟ್ ಆಯಿತು. ಜೀಪು ಏರಿ ಕಚ್ಚಾ ರಸ್ತೆಯಲ್ಲಿಯೇ ಕಾಡೊಳಗೆ ನುಗ್ಗಿದೆವು. ಇಲ್ಲಿಗೆ ಸಾಮಾನ್ಯ ವಾಹನ ಬರಲು ಸಾಧ್ಯವೇ ಇಲ್ಲ, ಅಷ್ಟೊಂದು ಭಯಾನಕವಾಗಿದೆ ದಾರಿ. ಕಾರ್ಲೆ ಮಂದಿ ಎಷ್ಟು ಹಿಂದಿದ್ದಾರೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇಲ್ಲಿನ 200 ಮಂದಿಯಲ್ಲಿ ಒಬ್ಬರಲ್ಲಿ ಒಂದೇ ಒಂದು ವಾಹನ ಇಲ್ಲ. ಇಲ್ಲಿನ ಮಂದಿ ವಾಹನ ನೋಡೋದು ಹೊರಗಿನವರು ಜೀಪನ್ನ ತಗೊಂಡು ಬಂದಾಗ ಮಾತ್ರ. ರಸ್ತೆ ಇಲ್ಲದಲ್ಲಿ ನಾವೇ ರಸ್ತೆ ಮಾಡಿಕೊಂಡು ಕಳಸದಿಂದ ಸುಮಾರು 15 ಕಿಲೋಮೀಟರ್ ದಾಟಿಕೊಂಡು ತಲುಪಿದ್ವಿ ಕಾರ್ಲೆ ಅನ್ನೋ ಕತ್ತಲ ಜಗತ್ತಿಗೆ. ಈ ಊರಿನ ಮಂದಿಯನ್ನ ಕಂಡಾಗ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಇವರು ರಸ್ತೆ, ವಿದ್ಯುತ್, ಶಾಲೆ, ಆಸ್ಪತ್ರೆಯಂಥ ಕನಿಷ್ಠ ಸೌಲಭ್ಯವೂ ಇಲ್ಲದೆ ಬದುಕುತ್ತಿದ್ದಾರೆ. ನಮಗೆ ನೀರು ಬೇಕು, ಕರೆಂಟ್ ಬೇಕು, ಮನೆ ಬೇಕು, ಎಲ್ಲ ವ್ಯವಸ್ಥೆ ಬೇಕು. ನಾವು ಈಗ ಈ ಕಷ್ಟದಲ್ಲಿದ್ದಾಗ ನಮ್ಮ ಒಂದು ಕಷ್ಟನ ಅರ್ಥ ಮಾಡಿಕೊಳ್ಳುವಂಥ ಅಧಿಕಾರಿಗಳು ನಮಗೆ ಇಷ್ಟ ತನಕ ಕಂಡು ಬಂದಿಲ್ಲ. ಅಂದ್ರೆ ಅವ್ರ ಮ್ಯಾಪಲ್ಲಿ, ಸರ್ಕಾರದ ಮ್ಯಾಪಲ್ಲಿ ನೀವು ಇಲ್ಲ ಅಂತ ಅನ್ಸುತ್ತಲ್ಲ? ಅದು ಗ್ಯಾರಂಟಿ. ಇಲ್ಲಿ ಯಾವುದೋ ಒಂದು ಸರ್ಕಾರದ ಸವಲತ್ತಾಗಲಿ, ರೋಡು, ರಸ್ತೆ, ಯಾವುದೋ ಒಂದು ಮನೆ ಅಥವಾ ಇನ್ಯಾವುದಾದ್ರು ಒಂದು ಸವಲತ್ತುಗಳು ಸಿಗೋದು ನಮಗೆ ವಿಚಾರ ತಿಳಿಯೋದೇ ಇಲ್ಲ. ಅಲ್ಲಿನ ಮಂದಿಯ ಯಾತನೆಯನ್ನ ಅಧ್ಯಯನ ಮಾಡುತ್ತಾ ಹೋದಾಗ ನಮ್ಮ ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ಹೇಸಿಗೆ ಹುಟ್ಟಿತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಅನುಮಾನ ಮೂಡಿತು. ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇದು ಕಾರ್ಲೆ ಮಂದಿ ತಮ್ಮ ಅನುಕೂಲಕ್ಕಾಗಿ ತಾವೇ ಮಾಡಿಕೊಂಡ ಸೇತುವೆ. ಆದ್ರೆ ನಮ್ಮ ಸರ್ಕಾರದಲ್ಲಿ ಇವರಿಗೊಂದು ಸಣ್ಣ ಸೇತುವೆ ಮಾಡುವಷ್ಟು ಫಂಡ್ ಇಲ್ಲಂತೆ. ನಾಚಿಕೆ ಆಗಬೇಕು ನಮ್ಮ ಸರ್ಕಾರದ ಪ್ರತಿನಿಧಿಗಳಿಗೆ. ಮಳೆಗಾಲ ನಿಂತಿದೆ. ಹಾಗಾಗಿ ನಮ್ಮ ಜೀಪು ಚಾಲಕರು ಧೈರ್ಯ ಮಾಡಿ ನದಿ ದಾಟಿಸುತ್ತಾ ಏರುತ್ತಾ ಮುಂದೆ ಸಾಗಿದರು. ಆದರೆ ಮಳೆಗಾಲದಲ್ಲಿ ಇಲ್ಲಿನ ಮಂದಿಯ ಪರಿಸ್ಥಿತಿ ನೆನೆದು ಮೈ ಜುಮ್ಮೆನಿಸಿತು. ನಾವು ಕಾರ್ಲೆ ಊರೊಳಗೆ ಹೋದಾಗ ಅಲ್ಲಿನ ಮಂದಿಯ ಕಂಗಳಲ್ಲಿ ಅನುಮಾನ, ಆತಂಕ, ಆಕ್ರೋಶ ಎಲ್ಲವೂ ಇತ್ತು. ಯಾಕಂದ್ರೆ ಹೊರ ಜಗತ್ತಿನಿಂದ ಬರುವವರೆಲ್ಲ ಇವರ ಮುಗ್ಧತೆಯನ್ನ ಬಳಸಿಕೊಂಡು ಮೋಸ ಮಾಡಿದವರೇ. ಇಲ್ಲಿ ಯಾವುದು ಬಂದರೂ ತಾನೇ ಎಲ್ಲ ಹೊಡೆದೋಗ್ತದೆ, ಹೊಡೆದು ತಿಂತಾರೆ. ಮತ್ತು ಆಮೇಲಿಂದ ಟ್ರಾನ್ಸಾಕ್ಷನ್ ಆಗಿ ದುಡ್ಡುಗಳು ಸಹ ಯಾವುದೂ ಬರ್ತಾ ಇಲ್ಲ.
ಇಲ್ಲಿ ನಮ್ಮ ಕಾರ್ನಲ್ಲಿ ಯಾರೂ ರಾಜಕೀಯ ಮಾಡಿಲ್ಲ. ರಾಜಕೀಯ ಮಾಡಿ ಆ ದುಡ್ಡನ್ನ ವ್ಯವಸ್ಥೆ ಮಾಡಿ ನಮ್ಮ ಕಾರ್ಲಿಗೆ ಬಿಡುಗಡೆ ಮಾಡ್ತಕ್ಕಂಥದ್ದು ಯಾರೂ ಇಲ್ಲ. ಎಲ್ಲ ಅವರು ಬಿಡುಗಡೆ ಮಾಡ್ಕೊಂಡವರೇ ಹೊಡೆದು ತಿಂದು ಬಿಡ್ತಾರೆ. ನಮ್ಮ ಬಡವರಿಗೆ ಹೆದರಿಸಿ ಇದು ಮಾಡ್ತಾರೆ. ಗಿರಿಜನ ಪಂಗಡದವರಿಗೆ ಬಿಡುಗಡೆ ಆಗ್ತದೆ. ಸಾಧಾರಣ 3, 4, 5, 6 ಕೋಟಿ ರೂಪಾಯಿ ಟ್ಯಾಂಕ್ಷನ್ ಆಗಿರುವಂಥದ್ದನ್ನು ಎಲ್ಲ ರೀತಿ ಮಾಡಿದ್ದಾರೆ. ಕಾರ್ಲೆ ಮಂದಿ ವಿಶ್ವಾಸ ಗಳಿಸಿ ನಾವು ನಮ್ಮ ಸತ್ಯ ಶೋಧನೆಯನ್ನ ಮುಂದುವರಿಸಿದೆವು. ಅಲ್ಲಿನ ಮಂದಿಯ ಮನೆಯೊಳಗೆ ಎಂಟ್ರಿ ಪಡೆದೆವು. ನಾನೀಗ ಸರ್ಕಾರ ಯಾವತ್ತೂ ಕಾಣದ, ಜನಪ್ರತಿನಿಧಿಗಳು ನೋಡದ, ಅದೇ ರೀತಿ ಅಧಿಕಾರಿಗಳು ನೋಡ ಬಯಸದ ಕಾರ್ಲೆಯ ಕೊನೆ ಮನೆಯಲ್ಲಿದ್ದೀನಿ. ಆ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ಮನೆಯನ್ನ AC ಮನೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೂ ಕೂಡ ಗೋಡೆ ಇಲ್ಲ. ಗೋಡೆ ಇದ್ರೂ ಕೂಡ ಇವರೇ ಕೈಯಲ್ಲಿ ಮಾಡಿದ ಒಂದಿಷ್ಟು ಇಟ್ಟಿಗೆ ಹಾಕೊಂಡು ಆಮೇಲೆ ಬಿದಿರಿನ ಈ ರೀತಿ ಪರದೆ ಹಾಕೊಂಡು ಈ ಮನೆಯನ್ನ ಕಟ್ಟಿದ್ದಾರೆ. ಎಲ್ಲೂ ಗೋಡೆ ಇಲ್ಲದ ಮನೆ. ಯಾರು ಕಳ್ಳರು ಬಂದರೂ ಕೂಡ ಇಲ್ಲಿ ತಗೊಂಡೋಗೋಕ್ಕೂ ಏನೂ ಇಲ್ಲ. ಆದರೆ ಓಪನ್ ಮನೆ. ಇಲ್ಲಿ ಬಡತನ ಇವರನ್ನ ಕಾಡ್ತಿದೆ. ಯಾವುದೇ ರೀತಿಯ ಸೌಲಭ್ಯ ಮಾಡ್ಕೋಬೇಕು ಅಂತ ಇದ್ರೂ ಕೂಡ ಸೌಲಭ್ಯ ಮಾಡೋಕ್ಕೆ ಇವರ ಕೈಯಲ್ಲಿ ತರಕಿನೇ ಕಷ್ಟ. ಹಾಗಾಗಿ ತಮ್ಗೇನು ಸಿಗುತ್ತೆ, ತಮ್ಮ ಕೈಗೆ ಏನು ಸಿಗುತ್ತೆ ಅದನ್ನೇ ಜೋಡಿಸ್ಕೊಂಡು ಇವರೊಂದು ಸುಂದರವಾದ ಪುಟ್ಟದಾದ ಮನೆ ಕಟ್ಕೊಂಡಿರ್ತಾರೆ. ಯಜಮಾನ್ರಿ, ಇಲ್ಲಿ ನೀನು ಎಷ್ಟು ವರ್ಷದಿಂದ ಇಲ್ಲಿ ಬದುಕ್ತಿದ್ದೀರಾ ನೀವು? ಸಾಮಾನ್ಯ ಒಂದು 30 ವರ್ಷ ಆಗ್ಬೋದು. ಕಾರ್ಲೆಯ ಕೊನೆ ಮನೇಲಿದ್ದೀರಾ. ಈ ಕಾಡು ಮಧ್ಯೆ ಇದ್ದೀರಾ, ನಿಮ್ಗೊಂಥರ ಭಯ ಆಗಲ್ವಾ? ಭಯ ಆಗ್ತದೆ, ಏನು ಮಾಡೋದು, ಇರೋದು ಒಟ್ಟು ಜೀವ ಹೋಗಲಿ ಇದ್ರಿತ್ತು. ನಮ್ಮ ಜೀವ ಹೋದ್ರು ನಮ್ಮ ಜೀವ ಅಂತ ಇರೋದು. ಈಗ ನಿಮ್ಗೆ ಏನಾದರೂ ತೊಂದರೆ ಆದರೆ ಆದರೆ ಆಸ್ಪತ್ರೆಗೆ ಹೊತ್ಕೊಂಡು ಹೋಗ್ಬೇಕು, ಅಂದ್ರೆ ನಡ್ಸ್ಕೊಂಡು ಹೋಗ್ಬೇಕು. ಮತ್ತು ಅರ್ಧ ದಾರಿ ಕಳ್ಕೊಳ್ಳೋರಿಗೆ ಹೊರಬೇಕು, ಒಂದು 5-6 ಮೈಲ್ ದೂರ. ಹಾಗೆ ಕಾರ್ಲೆ ಊರು ಸುತ್ತುತ್ತಿದ್ದಾಗ ಒಂದು ಮನೆಯಲ್ಲಿ ಒಬ್ಬರು ರೋಗಗ್ರಸ್ತರಾಗಿ ಮಲಗಿದ್ರು. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಕೋಲು, ಒಂದು ಕಂಬಳಿಯ ಆಂಬ್ಯುಲೆನ್ಸ್ ರೆಡಿಯಾಗಿತ್ತು. ಅದರಲ್ಲೇ ರೋಗಿಯನ್ನ ಹೊತ್ತು ಸಾಗಿದ್ರು. ಹೀಗೆ ಕಿಲೋಮೀಟರ್ ಗಟ್ಲೆ ನಡೆದುಕೊಂಡೇ ರೋಗಿಯನ್ನ ಹೊತ್ತು ಸಾಗಿಸ್ತಾರೆ. ಈ ಕರುಣಾಜನಕ ದೃಶ್ಯ ಕಂಡಾಗ ನಮ್ಮ ಸರ್ಕಾರದ ಭಾಗ್ಯಗಳೆಲ್ಲ ಭಾಗ್ಯವಂತರಿಗೆ ಮಾತ್ರ, ಇಂಥ ನತದೃಷ್ಟರಿಗಲ್ಲ ಅಂತ ಸ್ಪಷ್ಟವಾಯಿತು. ಈ ರೀತಿ ಇವರು ಪ್ರತಿ ಕ್ಷಣ, ಪ್ರತಿ ದಿನವನ್ನ ಅತ್ಯಂತ ದಯನೀಯವಾಗಿ ಕಳೆಯುತ್ತಿದ್ದಾರೆ. ಜೊತೆಗೆ ಕೆಂಪು ನೆರಳು ಇವರನ್ನ ನುಂಗಲು ರೆಡಿಯಾಗಿದೆ. ಅದಕ್ಕಾಗಿಯೇ ಇವರು ಮುಖ್ಯಮಂತ್ರಿಗಳೇ ನಮ್ಮನ್ನ ರಕ್ಷಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾರೆ. ಕಾರ್ಲೆ ಮಂದಿಯ ಬದುಕು ಈ ರೀತಿ ಪ್ರತಿನಿತ್ಯ ಸರ್ಕಸ್ನಂತೆ ನಡೆಯುತ್ತೆ. ಯಾಕಂದ್ರೆ ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲ. ಮರ ಬಿದ್ರೆ ಅದುವೇ ಸೇತುವೆ ಆಗುತ್ತೆ. ಇನ್ನು ಮಳೆಗಾಲದಲ್ಲಂತೂ ಇವರು ಸಂಪೂರ್ಣವಾಗಿ ದ್ವೀಪವಾಗಿ ಹೋಗ್ತಾರೆ, ಆಧುನಿಕ ಜಗತ್ತಿನಿಂದ ಬೇರ್ಪಡ್ತಾರೆ. ಹಾಗಾಗಿಯೇ ಇವರು ಇವತ್ತು ನಕ್ಸಲರಿಂದ ಹೈಜಾಕ್ ಆಗ್ತಿರೋದು.